ಖರೀದಿ ಮಾಡಬೇಕು ಅಂದರೆ ಲಕ್ಷ ಲಕ್ಷ ಹಣ ಇರಲೇಬೇಕಾಗುತ್ತೆ. ಪ್ರಾಪರ್ಟಿ ಬೆಲೆ ಹೆಚ್ಚಾಗ್ತಾನೆ ಇದೆ. ಪ್ರಾಪರ್ಟಿ ಬೆಲೆ ಹೆಚ್ಚಾದಂತೆ ಪ್ರಾಪರ್ಟಿ ಸಂಬಂಧಿತ ದಾವೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಮೊದಲೆಲ್ಲ ತವರಿನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳುವಂತಹ ಸಂಖ್ಯೆ ಕಡಿಮೆ ಇತ್ತು. ತವರು ಚೆನ್ನಾಗಿರಲಿ ಅನ್ನೋ ಭಾವನೆ ಮಾತ್ರ ಇರ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಹೆಣ್ಣು ಮಕ್ಕಳು ಮತ್ತು ತವರಿನ ಸಂಬಂಧ ತುಂಬಾನೇ ಹದಗೆಡ್ತಾ ಬಂದಿದೆ. ಬೆರಳೆಣಿಕೆಯಷ್ಟು ಸಂಬಂಧಗಳು ಮಾತ್ರ ಯಾವುದೇ ಸಮಸ್ಯೆಗಳಿಲ್ಲದೆ ಹೊಂದಾಣಿಕೆಯಿಂದ ಬದುಕ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ತವರಿನ ಮನೆಯವರು ಸರಿಯಾಗಿ ಕರೆದು ಕಳಿಸಿ ಮಾಡ್ತಾ ಇರಲ್ಲ. ಇದರಿಂದ ಒಂದಿಷ್ಟು ಹೆಣ್ಮಕ್ಳು ಆಸ್ತಿ ಪಾಲನ್ನ ಕೇಳ್ತಾ ಇದ್ದಾರೆ. ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಆಸ್ತಿ ವಿಚಾರಗಳಿಗೆ ದಾವೆ ಹಾಕುವಂಥದ್ದು ಬರುತ್ತೆ. ಹೆಣ್ಣು ಮಕ್ಕಳು ತವರಿನ ಎಲ್ಲ ಆಸ್ತಿಗಳಲ್ಲೂ ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಆಸ್ತಿಗಳಲ್ಲೂ ಪಾಲನ್ನ ಕೇಳಲಿಕ್ಕೆ ದಾವೆಯನ್ನ ಹೂಡಿದ್ರೆ ದಾವೆ ವಜಾ ಆಗೇ ಆಗುತ್ತೆ. ಹೆಣ್ಣು ಮಕ್ಕಳಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಎಂಬ ಕಾನೂನು ಇದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ವಿಷಯವಾಗಿ 2005ರ ತಿದ್ದುಪಡಿ ನಂತರ ಮಹಿಳೆಯರಿಗೆ ಪುರುಷರಂತೆ ಆಸ್ತಿಯನ್ನ ಸಮಾನವಾಗಿ ಪಡೆದುಕೊಳ್ಳುವಂತಹ ಹಕ್ಕನ್ನ ನೀಡಿದೆ. ಆದರೆ ತಂದೆ ಬದುಕಿದ್ದಾಗಲೇ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಪಾಲು ಬೇಕು ಅಂಥೇಳಿ ದಾವೆಯನ್ನು ಹೂಡಿದ್ರೆ ಖಂಡಿತ ಪಾಲು ಸಿಗೋದಿಲ್ಲ. ದಾವೆ ವಜಾ ಆಗುತ್ತೆ. ಅದು ಗಂಡು ಮಕ್ಕಳೇ ಆಗಿರಲಿ ಅಥವಾ ಹೆಣ್ಣು ಮಕ್ಕಳೇ ಆಗಿರಲಿ, ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಅಂದರೆ ತಂದೆಯು ಸ್ವಂತ ದುಡಿಮೆಯ ಒಂದು ಆದಾಯದಿಂದ ಖರೀದಿ ಮಾಡಿರುವಂತಹ ಆಸ್ತಿಯಲ್ಲಿ ತಂದೆ ಬದುಕಿದ್ದಾಗಲೇ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ತಂದೆಯ ಇಚ್ಛಾನುಸಾರ ಅನುಭವಿಸುವಂತಹ ಹಕ್ಕನ್ನು ಹೊಂದಿರ್ತಾರೆ. ಅವರು ಯಾರಿಗೆ ಬೇಕಾದರೂ ಮಾರಾಟ ಮಾಡ್ಬೋದು ಅಥವಾ ಅವರನ್ನು ಯಾರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೋ ಆ ಮಕ್ಕಳಿಗೆ ಅವರು ಆಸ್ತಿಯನ್ನು ಕೊಡ್ಬೋದು. ಅದು ಅವ್ರ ಇಷ್ಟ ಆಗಿರುತ್ತೆ. ಸೊ ವಯಸ್ಸಾದ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ, ಗೌರವ ಕೊಟ್ಟರೆ, ಅವರ ಆಗು ಹೋಗುಗಳಿಗೆ ಸ್ಪಂದಿಸಿ ಅವ್ರ ಜೊತೆ ಸಂತೋಷವಾಗಿದ್ದರೆ ಅವರ ಆಸ್ತಿ ನಿಮಗೆ ಮುಂದೊಂದು ದಿನ ಬಂದೇ ಬರುತ್ತೆ. ಸೊ ತಂದೆ ತಾಯಿ ಬದುಕಿದ್ದಾಗಲೇ ಆಸ್ತಿ ವಿಚಾರಗಳಿಗೆ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ. ಅವರ ಸ್ವಯಾರ್ಜಿತ ಆಸ್ತಿಯಲ್ಲಿ ಪಾಲಂತೂ ಖಂಡಿತ ಸಿಗೋದಿಲ್ಲ, ನೆನಪಿರಲಿ. ಆಸ್ತಿಗಾಗಿ ದಾವೆಯನ್ನು ಹೂಡಿದ್ರೂ ಕೂಡ ಅದು ವಜಾ ಆಗೇ ಆಗುತ್ತೆ. ಎರಡನೇದಾಗಿ, ಪಿತ್ರಾರ್ಜಿತ ಆಸ್ತಿಯನ್ನ ಸೆಪ್ಟೆಂಬರ್ 9, 2005ಕ್ಕೂ ಮೊದಲು ನೋಂದಣಿಯಾದ ವಿಭಾಗ ಪತ್ರದ ಮೂಲಕ ಗಂಡು ಮಕ್ಕಳು ಮಾತ್ರ ಹಂಚಿಕೆಯನ್ನ ಮಾಡಿಕೊಂಡಿದ್ರೆ ಆ ಪ್ರಾಪರ್ಟಿಯಲ್ಲಿ ಪಾಲು ಬೇಕು ಅಂತ ಹೆಣ್ಣು ಮಕ್ಕಳು ದಾವೆಯನ್ನ ಹೂಡಿದ್ರೆ ಆ ದಾವೆ ವಜಾ ಆಗುತ್ತೆ. ಯಾಕಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಅಂತ ಬಂದಿದ್ದೆ 2005ರ ನಂತರ. ಸೊ 2005ಕ್ಕೂ ಮೊದಲು ರಿಜಿಸ್ಟರ್ಡ್ ಪಾರ್ಟಿಷನ್ ಆಗಿರೋದ್ರಿಂದ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹೆಣ್ಣು ಮಕ್ಕಳಿಗೆ ಪಾಲು ಸಿಗೋದಿಲ್ಲ. ಸೊ ದಾವೆಯನ್ನ ಹಾಕಿದ್ರೂ ಕೂಡ ದಾವೆ ವಜಾ ಆಗುತ್ತೆ. ನೆಕ್ಸ್ಟು, ತಂದೆಯು ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ಗಂಡು ಮಕ್ಕಳಿಗೆ ಮಾತ್ರ ಹೋಗಬೇಕು ಅಂತ ವಿಲ್ಲನ್ನು ಮಾಡಿಟ್ಟಿದ್ರೆ ಆ ವಿಲ್ ಪ್ರಕಾರವಾಗಿ ಗಂಡು ಮಕ್ಕಳು ಖಾತೆ ಬದಲಾವಣೆ ಮಾಡ್ಕೊಂಡಿದ್ರೆ, ಅಂದರೆ ಆ ವಿಲ್ ಆಧಾರದ ಮೇಲೆ ತಂದೆಯ ಮರಣದ ನಂತರ ವಿಲ್ಲಿನ ಆಧಾರದ ಮೇಲೆ ಆಸ್ತಿಯನ್ನು ಗಂಡು ಮಕ್ಕಳು ಮಾತ್ರ ಖಾತೆ ಬದಲಾವಣೆ ಮಾಡ್ಕೊಂಡಿದ್ರೆ ಆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲ್ ಬೇಕು ಅಂತ ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡಿದ್ರೆ ಆ ದಾವೆ ಕೂಡ ವಜಾ ಆಗುತ್ತೆ. ಯಾಕಂದರೆ ತಂದೆಯ ಸ್ವಯಾರ್ಜಿತ ಆಸ್ತಿಯನ್ನು ಅವರು ವಿಲ್ ಮೂಲಕ ಗಂಡು ಮಕ್ಕಳಿಗೆ ಮಾತ್ರ ಹಕ್ಕು ಅಂತ ಹೇಳಿ ಮಾಡಿ ಹೋದಾಗ ಹೆಣ್ಣು ಮಕ್ಕಳು ಅದರಲ್ಲಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಅದೇ ವಿಲ್ ಮೋಸದಿಂದ ಆಗಿದ್ರೆ ಚಾಲೆಂಜ್ ಮಾಡ್ಬೋದು ಅಷ್ಟೇ. ಮೋಸ ಆಗಿರೋದನ್ನು ಪ್ರೂವ್ ಮಾಡಿದರೆ ಮಾತ್ರ ಹಕ್ಕು ಸಿಗುತ್ತೆ. ನೆಕ್ಸ್ಟು, ಹೆಣ್ಣು ಮಕ್ಕಳು ತಮ್ಮ ತವರಿನ ಆಸ್ತಿಯಲ್ಲಿ ಹಕ್ಕು ಬೇಡ ಅಂಥೇಳಿ ಹಕ್ಕು ಬಿಡುಗಡೆ ಪತ್ರದ ಮೂಲಕ ತಮ್ಮ ಹಕ್ಕನ್ನು ಬಿಟ್ಕೊಟ್ಟಿರ್ತಾರೆ. ತುಂಬ ವರ್ಷಗಳ ನಂತರ ತವರಿನ ಆಸ್ತಿಯಲ್ಲಿ ಪಾಲ್ ಬೇಕು, ಹಕ್ಕು ಬಿಡುಗಡೆ ಪತ್ರವನ್ನು ಗೊತ್ತಿಲ್ಲದೆ ಮಾಡಿಕೊಟ್ಬಿಟ್ವಿ, ಅದನ್ನು ರದ್ದು ಮಾಡಿ ನಮ್ಮ ಪಾಲನ್ನು ನಮಗೆ ಕೊಡಿಸಿ ಅಂಥೇಳಿ ದಾವೆಯನ್ನು ಹೂಡಿದ್ರೆ ಆಗಲೂ ಕೂಡ ದಾವೆ ವಜಾ ಆಗುತ್ತೆ. ಒಂದ್ಸಾರಿ ರಿಜಿಸ್ಟರ್ಡ್ ರಿಲೀಸ್ ಡೀಡ್ ಮೂಲಕ ಹಕ್ಕನ್ನು ಬಿಟ್ಟು ಕೊಟ್ಟ ಮೇಲೆ ಮತ್ತೆ ಪಾಲ್ ಬೇಕು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಅದೇ ನೀವು ರಿಲೀಸ್ ಡೀಡನ್ನು ಕೊಡುವಂತಹ ಸಂದರ್ಭದಲ್ಲಿ ಮೋಸ ನಡೆದಿದ್ರೆ, ನಿಮಗೆ ಮೋಸದಿಂದ ಸಹಿಯನ್ನು ಹಾಕ್ಸ್ಕೊಂಡಿದ್ರೆ ಆ ಮೋಸ ಆಗಿರೋದನ್ನು ನೀವು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಆ ರಿಲೀಸ್ ಡೇಟ್ ಏನಾಗಿರುತ್ತಲ್ಲ ಅದು ಆಗಿರುವಂತಹ 3 ವರ್ಷದ ಒಳಗೆ ನೀವು ದಾವೆಯನ್ನು ಹೂಡಬೇಕಾಗತ್ತೆ. ದಾವೆಯನ್ನು ಹೂಡಿ ಮೋಸವನ್ನು ಪ್ರೂವ್ ಮಾಡಿದರೆ ಮಾತ್ರ ಆ ಹಕ್ಕು ಬಿಡುಗಡೆ ಪತ್ರ ಇನ್ವ್ಯಾಲಿಡ್ ಅಂತ ಮಾಡುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟು, 2005ಕ್ಕೂ ಮೊದಲು ಮಾರಾಟ ಆಗಿರುವಂತಹ ತವರಿನ ಆಸ್ತಿಯಲ್ಲಿ ನಮ್ಮ ಸಹಿ ಇಲ್ಲದೇನೆ ಮಾರಾಟ ಮಾಡಿದ್ದಾರೆ, ನಮ್ಮ ಪಾಲಿಗೆ ಬರಬೇಕಾಗಿರುವಂತಹ ಪಾಲನ್ನು ಕೊಡಿಸಿ ಅಂಥೇಳಿ ಮಾರಾಟ ಆದ 15 ವರ್ಷಗಳ ನಂತರ ದಾವೆಯನ್ನು ಹೂಡಿದರೆ ಆ ದಾವೆ ಕೂಡ ವಜಾ ಆಗುತ್ತೆ. ಯಾಕಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಬಂದಿರೋದು 2005ರ ತಿದ್ದುಪಡಿ ನಂತರ. 2005ರ ಮೊದಲೇ ಪಿತ್ರಾರ್ಜಿತ ಆಸ್ತಿ ಮಾರಾಟ ಆಗಿದ್ರೆ ಅಲ್ಲಿ ಹೆಣ್ಣು ಮಕ್ಕಳ ಸಹಿ ಅವಶ್ಯಕತೆ ಇರಲ್ಲ.
ಅದೇ ತಂದೆಯ ಸ್ವಯಾರ್ಜಿತ ಆಸ್ತಿಯಾಗಿದ್ದು, ತಂದೆಯ ಮರಣದ ನಂತರ ಅವಳ ಅಣ್ಣ ತಮ್ಮಂದಿರು ಅವಳ ಸಹಿ ಇಲ್ಲದೇನೆ ಮಾರಾಟ ಮಾಡಿದರೆ 12 ವರ್ಷದ ಒಳಗೆ ದಾವೆಯನ್ನು ಹೂಡಬೇಕಾಗತ್ತೆ. 12 ವರ್ಷ ಆದಮೇಲೆ ಟೈಮ್ ಲಿಮಿಟೇಷನ್ ಆಧಾರದ ಮೇಲೆ ದಾವೆ ವಜಾ ಆಗುತ್ತೆ. 12 ವರ್ಷದ ಒಳಗೆ ನೀವು ದಾವೆಯನ್ನು ಹಾಕಿದರೆ ನಿಮ್ಮ ಪಾಲನ್ನು ನೀವು ಪಡೆದುಕೊಳ್ಬೋದು. ಆದರೆ 12 ವರ್ಷ ಆದಮೇಲೆ ದಾವೆಯನ್ನು ಹಾಕಿದರೆ ದಾವೆ ವಜಾ ಆಗುತ್ತೆ. ಸೊ ಹೆಣ್ಣು ಮಕ್ಕಳು ಪಾಲನ್ನು ಕೋರಿ ದಾವೆಯನ್ನು ಹಾಕ್ತೀರಾ ಅಂದರೆ ನಿಮಗೆ ಪಾಲು ಬರುತ್ತೋ ಇಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ಆದಷ್ಟು ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳುವಂಥವರು ನಿಮ್ಮ ತವರಿನಲ್ಲಿರುವಂತಹ ತಂದೆ ತಾಯಿ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರ ಜೊತೆ ಮಾತಾಡಿ ಬಗೆಹರಿಸ್ಕೊಳ್ಳಿ. ಸಮಾನ ಹಕ್ಕು ಬರುತ್ತೆ ಅನ್ನೋ ಕಾರಣಕ್ಕೆ ಗಂಡನ ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದು ತವರು ಮನೆಯಲ್ಲಿ ಸ್ಥಿತಿವಂತರ ಅಲ್ಲದೆ ಇದ್ದರೂ ಕೂಡ ನಮ್ಮ ಪಾಲನ್ನು ಯಾಕೆ ಬಿಡಬೇಕು ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಸಂಬಂಧವನ್ನು ಉಳಿಸ್ಕೊಳ್ಳುವಂತಹ ಮನೋಭಾವ ಇದ್ದರೆ ಪ್ರೀತಿಯಿಂದ ಮಾತಾಡಿ ಬಗೆಹರಿಸ್ಕೊಳ್ಳಿ. ಕಾನೂನನ್ನು ಉತ್ತಮ ವ್ಯವಸ್ಥೆ ನಿರ್ಮಾಣಕ್ಕೆ ಬಳಸ್ಕೊಂಡಾಗ ಕಾನೂನಿನ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೌರವ ಇರುತ್ತೆ. ಅನಗತ್ಯ ವಿಚಾರಗಳಿಗೆ ಅಥವಾ ಹೊರಗಡೆ ಬಗೆಹರಿಸಿಕೊಳ್ಳಬಹುದಾದಂತಹ ವಿಚಾರಗಳಿಗೂ ಕೂಡ ನ್ಯಾಯಾಲಯದ ಮೊರೆ ಹೋದರೆ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾನೂನಿನ ಮೊರೆ ಹೋದರೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣರಾಗ್ತೀರಾ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.